ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕ್ಲಿನರಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಟೀ ಟೈಮ್ ಸ್ನ್ಯಾಕ್ಸು ಒಳ್ಳೆ ಚೆನ್ನಾಗಿ ರುಚಿಯಾಗಿರುವಂಥ ಗರಿಗರಿಯಾದ ಕಬಾಬ್, ಕತಾಳ್ ಕಬಾಬ್ನ ಮಾಡೋದನ್ನು ತಿಳ್ಕೊಳ್ಳೋಣ. ಕತಾಳ್ ಕಬಾಬ್ ಅಂದರೆ ಹಲಸಿನಕಾಯಿಂದ ಮಾಡುವಂಥ ಕಬಾಬ್. ಇದು ವೆಜಿಟೇರಿಯನ್ಸ್ಗಂತೂ ಒಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ. ಇದು ಹಲಸಿನಕಾಯಿಂದ ಮಾಡೋದ್ರಿಂದ ನಾನಿಲ್ಲ ಅರ್ಧ kg ಹಲಸಿನಕಾಯಿನ ತೊಗೊಂಡಿದ್ದೀನಿ. ಇದನ್ನು ಫಸ್ಟು ಚೆನ್ನಾಗಿ 2-3 ಸತಿ ನೀರಲ್ಲಿ ತೊಳ್ಕೊಂಡು ಕುಕ್ಕರ್ನಲ್ಲಿ 2 ವಿಷಲ್ ಬಂದು ಬೇಯಿಸ್ಕೋಬೇಕು. 2 ವಿಷಲ್ನಲ್ಲಿ ಬೇಯಿಸ್ಕೊಂಡಾಗ ಸ್ವಲ್ಪ ಸಾಫ್ಟ್ ಆಗುತ್ತೆ ಇದು ಹಲಸಿನಕಾಯಿ. ಈಗ ನಾನು ಚೆನ್ನಾಗಿ ತೊಳೆದಿರೋಂಥ ಹಲಸಿನಕಾಯಿನ ಕುಕ್ಕರಲ್ಲಿ ಹಾಕಿ ನೀರು ಹಾಕಿ ಅದು ಮುಳುಗುವಷ್ಟು ನೀರು ಹಾಕಿ 1 ಸ್ಪೂನಷ್ಟು ಉಪ್ಪನ್ನು ಹಾಕಿ ಬೇಯೋದಕ್ಕೆ ಇಡ್ತೀನಿ. 2 ವಿಷಲ್ ಬರಬೇಕಿದು. ಸೊ ಈಗ ನಾನು ನೀರು ಹಾಕಿ ಉಪ್ಪು ಹಾಕಿ ಕುಕ್ಕರ್ನಲ್ಲಿ 2 ವಿಷಲ್ ಬರ್ಸಿದ್ದೀನಿ. ಸೊ ಈಗ ನಮ್ಮ ಹಲಸಿನಕಾಯಿ ಈ ಥರ ಸಾಫ್ಟಾಗಿ ಬೆಂದಿದೆ. ಇದು ಇಷ್ಟು ಬೆಂದರೆ ಸಾಕು, ಯಾಕಂದರೆ ಮತ್ತೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಿ. ಸೊ ಹಾಗಾಗಿ ಅಂಟೆಲ್ಲ ಹೋಗುತ್ತೆ, ಸಾಫ್ಟಾಗಿ ಬೆಂದಿರುತ್ತೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಅಂದರೆ ಕಾರ್ನ್ಫ್ಲೋರು, ಅಕ್ಕಿ ಹಿಟ್ಟು, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಅರಿಶಿನ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟು, ಕರಿಬೇವಿನ ಸೊಪ್ಪು ಎಲ್ಲ ಬೇಕು. ಇದಿಷ್ಟನ್ನು ನಾವು ಡ್ರೈ ಮಿಕ್ಸ್ನ ಫಸ್ಟು ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಖಾರದ ಪುಡಿ ಸ್ವಲ್ಪ ಕಲರ್ ಇರೋವಂಥ ಖಾರದ ಪುಡಿ ಹಾಕಿದ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಅದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕಬಾಬ್ ಹಿಟ್ಟು ಹೇಗೆ ಕಲಿಸ್ತೀವಲ್ಲ ಆ ಥರನೇ ಇದನ್ನು ಚೆನ್ನಾಗಿ ನೀರು ಹಾಕಿ ನೋಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ನಾವು ಇಲ್ಲಿ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಕ್ರಿಸ್ಪ್ ಬರುತ್ತೆ ಮತ್ತು ಕಾರ್ನ್ಫ್ಲೋರ್ ಬೈಂಡಿಂಗಿಗೆ ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲ ಹಾಕಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಚೆನ್ನಾಗಿ ಕಲಿಸ್ಕೊಳ್ತಾ ಬರಬೇಕು. ತುಂಬ ಗಟ್ಟಿಗೂ ಕಲಿಸ್ಬಾರ್ದು, ತುಂಬ ತೆಳ್ಳಗೂ ಕಲಿಸ್ಕೋಬಾರ್ದು. ತುಂಬ ತೆಳ್ಳಗಿದ್ರೆ ಅದು ನಾವು ಬಾಣಲಿಯಲ್ಲಿ ಹಾಕೋದಕ್ಕೆ ಕಷ್ಟ ಆಗುತ್ತೆ. ಸೊ ಡ್ರಿಪ್ಪಿಂಗ್ ಕನ್ಸಿಸ್ಟೆನ್ಸಿ ಬರಬಾರ್ದು. ಈ ಥರ ನೀಟಾಗಿ ಕೈಯಲ್ಲಿ ಕಲಿಸ್ಕೊಂಡು ನೋಡಿ, ಈ ಥರ ಇಷ್ಟು ಬಂದರೆ ಇನ್ನೊಂದು ಸ್ವಲ್ಪ ಬೇಕಾದರೆ ನೀರು ಹಾಕೋಬೇಕು. ಉಪ್ಪು ಹಾಕಿರ್ತೀವಲ್ಲ ಇದು ಹಲಸಿನಕಾಯಿನಲ್ಲೂ ಎಲ್ಲ ಸ್ವಲ್ಪ ನೀರು ಬಿಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಆದಷ್ಟು ಈ ಥರ ಸೆಮಿ ಸಾಲಿಡ್ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೋಬೇಕು. ಈ ಥರ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ ಕಲರ್ ಒಳ್ಳೆ ಹೆಂಗೆ ಬಂದಿದೆ. ಇದಕ್ಕೆ ನಾನೇನು ಫುಡ್ ಕಲರೆಲ್ಲ ಏನೂ ಹಾಕಿಲ್ಲ, ಅಚ್ಚ ಖಾರದ ಪುಡಿನೇ ಆ ಥರ ಕಲರ್ ಆಗಿದೆ. ಫ್ರೆಶ್ ಖಾರದ ಪುಡಿ ಒಳ್ಳೆ ಕಲರ್ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಹೀಗೆ ಸೇಮ್ ನಾವು ಬೋಂಡ ಎಲ್ಲ ಮಾಡೋವಾಗ ಹೇಗೆ ಕಲಿಸ್ತೀವಲ್ಲ ಆ ಥರ ಕಲಿಸ್ಕೋಬೇಕು. ಸೊ ಹಿಂಗೆ ಈಗ ನಾವು ಬೆಂದಿರೋ ಅಂಥ ಎಲ್ಲ ಹಲಸಿನಕಾಯಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಷ್ಟೊತ್ತಿಗೆ ನಾವು ಬಾಣಲೆಯಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿರಬೇಕು. ಚೆನ್ನಾಗಿ ಎಣ್ಣೆ ಕಾದ ಮೇಲೆ ನಾವು ಒಂದೊಂದೇ ಮಿಕ್ಸ್ ಮಾಡ್ಕೊಂಡು ಈ ಥರ ಚೆನ್ನಾಗಿ ಬಿಡಬೇಕು. ಇದು ಪೂರ್ತಿ ಕೋಟಿಂಗ್ ಆಗಬೇಕು. ಇದು ನಾವೇನು ಕಬಾಬ್ ಹಿಟ್ಟು ಕಲಿಸಿದ್ದೀವಲ್ಲ ಪೂರ್ತಿ ಹಲಸಿನಕಾಯಿಗೆ ಕೋಟ್ ಆಗಬೇಕದು ಚೆನ್ನಾಗಿ. ಆ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಈಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇದನ್ನು ನಾವು ಕಾದ ಎಣ್ಣೆಯಲ್ಲಿ ಒಂದೊಂದೇ ಬಿಡ್ತಾ ಬರಬೇಕು. ನೋಡಿ ಈ ಥರ ಹಿಟ್ಟು ಈ ಲೆವೆಲ್ಲಿಗೆ ಅಂದರೆ ಈ ಕನ್ಸಿಸ್ಟೆನ್ಸಿ ಕಲಿಸ್ಕೊಂಡ್ರೆ ನಿಮಗೆ ಡ್ರಾಪ್ ಮಾಡೋಕ್ಕೆ ಈಸಿ ಆಗುತ್ತೆ ಎಣ್ಣೆಯಲ್ಲಿ. ಸೊ ಒಂದೊಂದೇ ಕಾಯಿ ಮತ್ತು ಹಿಟ್ಟಿನಿಂದ ಬೈಂಡ್ ಆಗಿರೋದನ್ನು ಎಲ್ಲ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ನಾವು ಫ್ರೈ ಮಾಡಬೇಕು. ಈ ಥರ ಮೀಡಿಯಮ್ ಫ್ಲೇಮಲ್ಲಿ 1-2 ನಿಮಿಷ ಆದಮೇಲೆ ನಾವು ಅದನ್ನು ಸ್ಟರ್ ಮಾಡಬೇಕು, ಕೈ ಆಡಬೇಕು. ಆಮೇಲೆ ಮತ್ತೆ ತಿರುಗಿಸಿ ಹಾಕಬೇಕು. 2 ನಿಮಿಷ ಆದಮೇಲೆ ಮತ್ತೆ ತಿರುಗಿಸಿ ಮತ್ತು ಇನ್ನೊಂದು 2 ನಿಮಿಷ ಹಾಗೆಯೇ ಫ್ರೈ ಮಾಡಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಮಾಡಿದ್ರೆ ಕ್ಲೀನಾಗಿ ಎಲ್ಲ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಮತ್ತು ಮೇಲ್ಗಡೆ ಕ್ರಿಸ್ಪು ಚೆನ್ನಾಗಾಗುತ್ತೆ. ಸೊ ಇದು ಕಾರ್ನ್ಫ್ಲೋರ್ ಮತ್ತು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಚೆನ್ನಾಗಿ ಕ್ರಿಸ್ಪು ಬರುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಹಲಸಿನಕಾಯಿಂದ ಮಾಡಿರೋದು ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದು ಜೊತೆಗೆ ನೀವು ಈರುಳ್ಳಿ ಮತ್ತು ನಿಂಬೆಹಣ್ಣು ಹಾಕ್ಕೊಂಡು ತಿನ್ಬೋದು. ಎಷ್ಟು ಗರಿಗರಿಯಾಗಿದೆ ಅಂತ ನೀವೇ ನೋಡ್ಬೋದು. ತುಂಬ ಚೆನ್ನಾಗಿದೆ, ಕಲರ್ಫುಲ್ಲಾಗೂ ಇದೆ. ಇದು ಯಾವುದರಿಂದ ಮಾಡಿರೋದು ಅಂತ ನೀವು ಯಾರಿಗಾರು ಕೇಳಿದ್ರೆ ಹೇಳೋಕ್ಕೆ ಗೊತ್ತೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೂ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಹೆಚ್ಚಿದ ಈರುಳ್ಳಿ ಮತ್ತು ನಿಂಬೆಹಣ್ಣು ಎಲ್ಲ ಇಟ್ಟಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ನಾವು ಚೆನ್ನಾಗಿ ಎಣ್ಣೆಲಿ ಕರೆದುಬಿಟ್ಟು ಮೇಲೆ ಒಂದು ಸ್ವಲ್ಪ ಹಾಕ್ಕೋಬೋದು. ಮತ್ತು ಬೆಳ್ಳುಳ್ಳಿ ಅದನ್ನು ಕೂಡ ಫ್ರೈ ಮಾಡಿ ಹಾಕ್ಕೋಬೋದು. ಚೆನ್ನಾಗಿರುತ್ತೆ ಜೊತೆಗೆ ತಿನ್ನೋದಕ್ಕೆ. ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ಬೇರೆ ಪಕೋಡ ಅದೆಲ್ಲ ತಿಂದು ಬೇಜಾರಾಗಿದ್ದರೆ ಇದೊಂಥರ ಡಿಫ್ರೆಂಟಾಗಿ ಹಲಸಿನಕಾಯಿ ಸೀಸನಲ್ಲಿ ಅಥವಾ ಹಲಸಿನಕಾಯಿ ಸಿಗುತ್ತೆ ಎಲ್ಲ ಟೈಮಲ್ಲಿ ಅನ್ನೋದಾದರೆ ತೊಗೊಂಡು ಈ ಥರ ಮಾಡ್ಬೋದು. ಏನಿಲ್ಲ ಅಂದರೆ ಒಂದು 20 ನಿಮಿಷದಲ್ಲೆಲ್ಲ ಇದು ಪ್ರಿಪೇರ್ ಆಗಿಬಿಡುತ್ತೆ. ಈಗ ನಮ್ಮ ಕತಾಳ್ ಕಬಾಬ್ ಅಂದರೆ ಹಲಸಿನಕಾಯಿ ಕಬಾಬ್ ರೆಡಿ ಇದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು.